ಅಪ್ಪನಿಂದಲೇ ಹಾರಿ ಹೋಯಿತು ಮಗನ ಜೀವ. ಅಯ್ಯೋ ದೇವರೇ, ಈ ರೀತಿನೂ ಬರುತ್ತಾ ಸಾವು. ತಂದೆಯ ಕಾರಿಗೆ ಸಿಲುಕಿ ಮಗು ಸ್ಥಳದಲ್ಲಿ ಸಾವನ್ನಪ್ಪಿದೆ. ತಂದೆಯ ಕಾರಿಗೆ ಸಿಲುಕಿ ಮಗು ಸ್ಥಳದಲ್ಲಿ ಸಾವಿನಪ್ಪಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ ರೀತಿನೂ ಸಾವು ಬರುತ್ತಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಂದೆಯ ಕಾರಿಗೆ ಸಿಲುಕಿ ಮಗು ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು ಬೆಂಗಳೂರಿನಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿರುವಂಥದ್ದು. ತೋಟದ ಗುಡ್ಡದ ಹಳ್ಳಿ ಬೆನಕ ಲೇಔಟ್ನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. 1 ವರ್ಷದ 10 ತಿಂಗಳ ಮಗು ನೂತನ ದುರ್ಮರಣಗೊಂಡಿದ್ದಾರೆ. ಮನೆಯ ಮುಂದೆ ಆಟವಾಡ್ತಿದ್ದಾಗ ಗಮನಿಸದೆ ಕಾರು ಡಿಕ್ಕಿಯಾಗಿರುವಂಥದ್ದು. ದೇವಿಕಾ ಮುನೇಶ್ ದಂಪತಿಯ ಮಗು ನೂತನ್ ಎಂಬ ಮಗು ಸಾವನ್ನಪ್ಪಿರುವಂಥದ್ದು. 3 ದಿನದ ಹಿಂದಷ್ಟೇ ಬಾಮೈದನ ಮನೆಗೆ ಬಂದಿದ್ದಂಥ ದಂಪತಿ ಮಳವಳ್ಳಿಯ ಹೂವಿನ ದೊಡ್ಡಿಯ ಊರಿಗೆ ಹೊರಡುವ ವೇಳೆ ಈ ಒಂದು ಅವಘಡ ಸಂಭವಿಸಿದೆ. ತನ್ನ ಕೈಯಾರೆ ಕಂದಮ್ಮನನ್ನ ಕಳೆದುಕೊಂಡ ತಂದೆ ಗೋಳಾಟ ಮುಗಿಲು ಮುಟ್ಟಿರುವಂಥದ್ದು. ತಂದೆಯ ಕಾರಿಗೆ ಸಿಲುಕಿ ಮಗು ಸ್ಥಳದಲ್ಲಿ ಸಾವನ್ನಪ್ಪಿದೆ. ಮಳವಳ್ಳಿ ಬರಿ ಈ ಒಂದು ಘಟನೆ ಸಂಭವಿಸಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಅಪ್ಪನಿಂದಲೇ ಮಗನ ಪ್ರಾಣ ಪಕ್ಷಿ ಹಾರಿ ಹೋಗಿರುವಂಥದ್ದು. ಅಯ್ಯೋ ದೇವರೇ, ಈ ರೀತಿಯೂ ಬರುತ್ತಾ ಸಾವು. ಮನೆಯ ಮುಂದೆ ಆಟವಾಡ್ತಿದ್ದಾಗ ತಂದೆ ಕಾರು ರಿವರ್ಸ್ ತೆಗೆದುಕೊಳ್ತಾ ಇದ್ರು ಏನೋ ಗೊತ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ ಮಗುವಿನ ಮೇಲೆ ಕಾರನ್ನು ಹಾಯಿಸಿದ್ದಾನೆ ತಂದೆ. ಮಗು ಸಾವನ್ನಪ್ಪಿದೆ. ಈಗ ತಂದೆಯ ಅಳಲು ಮುಗಿಲು ಮುಟ್ಟಿರುವಂಥದ್ದು. ಮನೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಮೂರ್ತಿ ಬೀರಯ್ಯನ ಪಾಳ್ಯ. ಹೇಗಾಯಿತು, ಯಾವಾಗಾಯಿತು ಈ ಒಂದು ಕೇಸ್ ಅಂತ? ಕಾರ್ತಿಕ್, ಏನೋ ಕಾರಿನ ಮುಂದೆ ಆಟವಾಡ್ತಿದ್ದಂತ ಮಗುವನ್ನ ಗಮನಿಸದೆ ಏನೋ ಗೊತ್ತಿಲ್ಲದೆ ಕಾರನ್ನ ಚಲಾಯಿಸಿದ್ರಿಂದ ಕಾರಿನ ಚಕ್ರದಡಿ ಸಿಲುಕಿ 1 ವರ್ಷ 10 ತಿಂಗಳ ಕಂದಮ್ಮ ನೂತನ್ ಅನ್ನೋ ಹೆಸರಿನ ಮಗು ಸಾವನ್ನಪ್ಪಿರುವಂತ ಒಂದು ಹೃದಯ ವಿದ್ರಾವಕ ಘಟನೆ ಬೆಂಗಳೂರಿನ ತೋಟದ ಗುಡ್ಡಹಳ್ಳಿಯ ಬೆನಕಾಲವೇಟ್ನಲ್ಲಿ ನಡೆದಿರುವಂತದ್ದು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹೂವಿನದೊಡ್ಡಿ ಗ್ರಾಮದಿಂದ ಏನು ತಮ್ಮ ಬಾಮೈದ ಮೋಹನ್ ಇರ್ತಾರೆ, ಅವ್ರ ಮನೆಗೆ 3 ದಿನಗಳ ಹಿಂದಷ್ಟೇ ಈ ದಂಪತಿಗಳು ತಮ್ಮ ಮಗುವನ್ನು ಜೊತೆಲಿ ಬಂದಿರ್ತಾರೆ. ಹಾಗಾಗಿ ಇಂದು ಊರಿಗೆ ಹೊರಡುವಂತ ವೇಳೆ ಸಂಜೆ ಮನೆಯ ಮುಂದೆನೆ ಏನೋ ಈಕೋ ಕಾರ್ ನಿಂತಿತ್ತು, ಅವ್ರದೇ ಆದ ಒಂದು ಕಾರು. ಆ ಕಾರ್ನ ತೆಗೆಯುವ ವೇಳೆ ಆ ಮಗು ಆ ತಂದೆಯ ಕಣ್ತಪ್ಪಿನಿಂದ ಕಾರ್ನ ಮುಂಭಾಗದಲ್ಲಿ ಆಟವಾಡದಿಂದ ಮಗುನ ಆ ಮುನೇಶ್ ತಂದೆ ಮುನೇಶ್ ಇದ್ದಾರೆ, ಅವರು ಆ ಮಾರುತಿ ಕಾರನ್ನ ಮುಂದಕ್ಕೆ ಚಲಾಯಿಸಿದ್ರಿಂದ ಆಗ ಕಾರಿನ ಮುಂದೆನೆ ಆಟ ಆಡ್ತಿದ್ದಂತ ಮಗು ಗಮನಿಸಿಲ್ಲ. ಹಾಗಾಗಿ ನಿರ್ಲಕ್ಷ್ಯತನದಿಂದ ಕಾರನ್ನ ಚಾಲನೆ ಮಾಡ್ಬಿಡ್ತಾರೆ. ಆಗ ಚಕ್ರದಡಿ ಆ ಪುಟ್ಟ ಮಗು ಸಿಕ್ಕಿ ಸಾವನ್ನಪ್ಪಿರುವಂತದ್ದು. ಬೆಂಗಳೂರಿಗೆ ನಗನಗ್ತಾನೆ ತನ್ನ ಬಾಮೈದನ ಮೋಹನ್ಗೆ ಮನೆಗೆ ಬಂದಿದ್ರು. ಈಗ ಆ ಮಗುವನ್ನ ಕಳ್ಕೊಂಡು ಬರಿಗೈಯಲ್ಲಿ ಹೋಗುವಂತ ಒಂದು ಪರಿಸ್ಥಿತಿ ಎದುರಂತಾಗಿರೋಂಥದ್ದು. ಮುನೇಶ್ ಹಾಗೂ ದೇವಿಕಾ ದಂಪತಿಗಳ ಒಬ್ಬನೇ ಈ ಒಂದು ಗಂಡು ಮಗು, ಈ ನೂತನ್ ಅನ್ನೋ ಮಗು ಸಾವನ್ನಪ್ಪಿರೋಂಥದ್ದು ದುರ್ದೈವ. ತಂದೆಯೇ ಮಗುವಿನ ಪಾಲಿಗೆ ಯಮನಾಗಿದ್ದಾರೆ. ಸದ್ಯ ಈ ಪ್ರಕರಣ ಸಂಬಂಧಪಟ್ಟದಂತೆ ಮಗು ತಂದೆ ಇದ್ದಾನೆ, ಅವ್ರ ಮೇಲೆ ನಿರ್ಲಕ್ಷ್ಯತನದಿಂದ ಮಗುವಿನ ಸಾವಿಗೆ ಕಾರಣ ಆಗಿದ್ದಾರೆ ಅಂತ ಹೇಳಿ ಪ್ರಕರಣ ದಾಖಲೆ ಮಾಡಿಸ್ಕೊಂಡಿದ್ದಾರೆ. ಇನ್ನೇನು ಮಗುವಿನ ಮರಣೋತ್ತರ ಪರೀಕ್ಷೆಯನ್ನ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ ನಡೆಸಲಾಗುತ್ತೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ.